ನಮಸ್ತೆ ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ತೊಗೊಂಬಂದಿದ್ದೀನಿ ಫೀನಿಕ್ಸ್ ಎಂಬ ಒಂದು ಒಳ್ಳೆ ಕತೆ, ಮಲಯಾಳಂ ಕತೆನ ಕನ್ನಡದಲ್ಲಿ ಹೇಳಬೇಕು ಅಂತ ಬಂದಿದ್ದೀನಿ. ಅದ್ರ ಜೊತೆಗೆ ಹಿಂದೆ ಕೂಡ ತುಂಬ ಹಲವಾರು ಒಳ್ಳೊಳ್ಳೆ ಮೂವಿ ರಿವ್ಯೂ ಕೂಡ ಕೊಟ್ಟಿದ್ದೀನಿ. ಎಲ್ಲ ವಿಡಿಯೋನು ಕೂಡ ನೋಡ್ಕೊಂಬನ್ನಿ. ಇನ್ನು ಬನ್ನಿ ಸೀದಾ ಮೂವಿಗೆ ಹೋಗೋಣ. ಇನ್ನು ಈ ಕತೆ ಸ್ಟಾರ್ಟ್ ಆಗೋದು 1960ನಲ್ಲಿ. ಈ ಕತೆ ಮುಖ್ಯ ಪಾತ್ರಧಾರಿ ಹೆಸರು ಜಾನ್ ಅಂತ ಹೇಳಿ. ಇವನು ಲಾಯರ್ ಆಗಿರ್ತಾನೆ. ಲಾಯರ್ ಆದಮೇಲೆ ಒಂದು ಫ್ರಾಡ್ ಕೆಲಸ ಮಾಡಿ ಎಲ್ಲರಿಂದಲೂ ಕೂಡ ಆ ಜಾಗದಿಂದ ಸಿಟಿಯಿಂದ ಹೊರಗಡೆ ಬರೋಂಗಾಗುತ್ತೆ. ಯಾಕಂದರೆ ಯಾರು ಕೂಡ ಅವನನ್ನು ನಂಬೋದಿಲ್ಲ. ಅವನನ್ನು ಕಳ್ಳ ಅಂತೇಳಿ ದೂಷಿಸ್ತಾ ಇರ್ತಾರೆ. ಅವನ್ನ ಪೊಲೀಸರು ಹುಡುಕಾಟನೂ ಕೂಡ ಮಾಡ್ತಾ ಇರ್ತಾರೆ. ಅದರಿಂದ ಅವನು ಒಂದು ಐಲ್ಯಾಂಡ್ ತೊಗೊಂಡು ಯಾರು ಕೂಡ ಬರ್ದ ಜಾಗಕ್ಕೆ ನಾನೋಗಿ ಸೇಫಾಗಿ ಸೇರ್ಕೊಬೇಕು ಅಂತೇಳಿ ಒಂದು ಜಾಗನ ಹುಡುಕ್ತಾ ಇರ್ತಾನೆ. ಅದಕ್ಕೆ ಅವನು ಆವಾಗವಾಗ ತನ್ನ ಫ್ಯಾಮಿಲಿ ಜೊತೆ ತುಂಬ ಜಾಗನ ಚೇಂಜ್ ಮಾಡ್ತಾ ಇರ್ತಾನೆ. ಇಲ್ಲಿವರೆಗೂ ಅವನಿಗೆ ಒಂದು ಒಳ್ಳೆ ಪ್ಲೇಸ್ ಅನ್ನೋದು ಸಿಕ್ಕಿರೋದಿಲ್ಲ, ಒಂದು ಐಲ್ಯಾಂಡ್ ಅನ್ನೋದು ಸಿಕ್ಕಿರೋದಿಲ್ಲ. ಈಗ ಈ ಬ್ರೋಕರು ಲಗೇಜ್ ಮತ್ತು ಅವ್ರನ್ನೆಲ್ಲ ಕರ್ಕೊಂಡು ಒಂದು ಮನೆನ ತೋರಿಸ್ತಾ ಇದ್ದಾನೆ. ಈ ಮನೆ ಇರೋದು ಸಮುದ್ರದಲ್ಲಿ ಮಧ್ಯೆ. ಇಲ್ಲಿ ಯಾವುದು ಕೂಡ ಡಿಸ್ಟ್ರಾಕ್ಷನ್ ಇಲ್ಲ. ಜೊತೆಗೆ ಇದಿನ್ನೂ ಕೂಡ ಹೊಸ ಮನೆ ಅಂತ ಹೇಳಿ ಹೇಳ್ತಿದ್ದಾನೆ. ಆಗ ಜಾನ್ ಕೂಡ ಮನೆ ನೋಡ್ತಾನೆ. ಅವನಿಗೂ ಕೂಡ ಇದೇ ಥರ ಮನೆ ಬೇಕಿರುತ್ತೆ. ಆಗ ಒಂದು ಕಂಡೀಷನ್ ಕೂಡ ಬ್ರೋಕರ್ ಹೇಳ್ತಿದ್ದಾನೆ. ಸರ್, ನೀವೇನಾದರೂ ಈ ಮನೆನ ತೊಗೊಬೇಕು ಅಂದರೆ 6 ತಿಂಗಳು ಮುಂಚೆನೇ ಈ ಮನೆ ಅಮೌಂಟ್ನ ಪೇ ಮಾಡಬೇಕು. ಅದ್ರ ಜೊತೆಗೆ ಅಟ್ಲೀಸ್ಟ್ 6 ಮಂತ್ಸ್ ಆದರೂ ಕೂಡ ಈ ಮನೆಯಲ್ಲಿ ಇರಬೇಕು. ಅದು ಈ ಓನರ್ ಕಂಡೀಷನ್ ಆಗಿದೆ ಅಂತ ಹೇಳಿ ಹೇಳ್ತಿರ್ತಾನೆ. ಜಾನ್ಗೆ ಹೇಗಿದ್ರು ಕೂಡ ಇಲ್ಲಿ ಯಾರು ಕೂಡ ಬರೋದಕ್ಕಾಗಲ್ಲ. ನನಗೂ ಕೂಡ ಇದೇ ಜಾಗ ಅನ್ನೋದು ಬೇಕಿರುತ್ತೆ. ಅದಕ್ಕೋಸ್ಕರ ಇವನು ಈ ಜಾಗ ಇಷ್ಟ ಆಗಿ ಆ ಜಾಗಕ್ಕೆ ಎಲ್ಲರೂ ಕೂಡ ಅವ್ರ ಮನೆಯವ್ರನ್ನೆಲ್ಲರೂ ಕೂಡ ಶಿಫ್ಟ್ ಆಗ್ತಾರೆ. ಇನ್ನು ಜಾನ್ಗೆ ಒಬ್ಬರು ಹೆಂಡತಿ, ಇಬ್ಬರು ಕೂಡ ಮಕ್ಕಳು, ಒಬ್ಬ ಮಗ ಇರ್ತಾನೆ. ಇಬ್ಬರು ಹೆಣ್ಮಕ್ಳು ಕೂಡ ಇರ್ತಾರೆ. ಇಲ್ಲಿ ಜಾನ್ ಮಗನ ಹೆಸರು ಬಂದ್ಬಿಟ್ಟು ಟೀಟು ಅಂತ ಹೇಳಿ. ಜಾನ್ ಇರೋ ಮನೆಯಲ್ಲಿ ಒಂದು ಮರ ಕೂಡ ಇರುತ್ತೆ. ಆ ಮರದತ್ತ ತುಂಬ ಹಕ್ಕಿಗಳು ಬರ್ತಾ ಇರುತ್ತೆ. ಅಲ್ಲಿ ಟೀಟು ಆಡ್ಕೊಂಡು ಕೂತ್ಕೊಂಡಿರ್ತಾನೆ. ಆ ಸೌಂಡು ಅಂದರೆ ಟೀಟುಗೆ ತುಂಬ ಇಷ್ಟ ಇರುತ್ತೆ. ಇನ್ನು ಜಾನ್ಗೆ ಒಬ್ಬ ಫ್ರೆಂಡ್ ಕೂಡ ಇದ್ದಾನೆ. ಇವ್ರ ಹೆಸರು ಬಂದ್ಬಿಟ್ಟು ಅಮೀರ್ ಅಂತ ಹೇಳಿ. ಇವರು ಕೂಡ ಲಾಯರ್ ಆಗಿರ್ತಾರೆ. ಅಲ್ಲೇ ಪಕ್ಕದ ಜಾಗದಲ್ಲೇ ಇವರು ಕೂಡ ವರ್ಕ್ನ ಮಾಡ್ತಾ ಇರ್ತಾರೆ. ಒಂದು ಡೌರಿ ಕೇಸ್ ಮೇಲೆ ಇವರಿಬ್ಬರು ಕೂಡ ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವನಿಗೆ ತುಂಬ ಪ್ರೆಷರ್ ಇರೋದ್ರಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಸುಸ್ತಾಗಿರುತ್ತೆ. ಅವನು ಮಲಗ್ತಾನೆ. ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಲೆಟರ್ ಬಂದಿರುತ್ತೆ. ಆ ಲೆಟರಲ್ಲಿ ಫ್ರೆಡಿ ಅಂತ ಹೇಳಿ ಅಡ್ರೆಸ್ಸಿಂದ, ಅವ್ರ ಹೆಸರಿಂದ ಬಂದಿದೆ. ಆದರೆ ಅಲ್ಲಿ ಯಾವುದು ಕೂಡ ಅಡ್ರೆಸ್ ಇರಲಿಲ್ಲ. ಇದರಿಂದ ನೋಡಿ ಏನಿದು, ಏನು ಅಡ್ರೆಸ್ಸೇ ಇಲ್ವಲ್ಲ, ಏನು ಅಂತ ನೋಡ್ತಾ ಇದ್ದಾನೆ. ಆದರೆ ಆ ಲೆಟರ್ ಮೇಲೆ ಅವನೇನೋ ಕಾನ್ಸಂಟ್ರೇಷನ್ನ ಮಾಡಲ್ಲ. ಹಾಗೆ ತೆಗೆದ್ಬಿಟ್ಟು ಪಕ್ಕ ಇಟ್ಬಿಡ್ತಾನೆ. ಇನ್ನು ಇನ್ನೊಂದು ದಿನ ರಾತ್ರಿ ಆಗುತ್ತೆ. ತನ್ನ ಮಗಳು, ದೊಡ್ಡ ಮಗಳಿಗೆ ಕರೆಕ್ಟಾಗಿ ನಿದ್ದೆ ಮಾಡ್ತಿರಲ್ಲ. ಅವಳು ರಾತ್ರಿ ಮಲಗೋ ಮುಂಚೆ ಮೇಕಪ್ನ ಮಾಡ್ತಾ ಇರ್ತಾಳೆ. ಅವಳಿಗೆ ಮೈಂಡು ಒಂಥರ ಡಿಸ್ಟ್ರ್ಯಾಕ್ಟ್ ಆಗಿರುತ್ತೆ. ಆಮೇಲೆ ಜಾನ್ಗೂ ಕೂಡ ಎಚ್ಚರಿಕೆ ಆಗುತ್ತೆ. ತನ್ನ ಮಗಳು ರಾತ್ರಿ ಹೊತ್ತು ಈ ಥರ ಮಾಡ್ತಿದ್ದಾಳಲ್ಲ, ಅವಳು ನಿದ್ದೆಗಣ್ಣಲ್ಲಿ ಮಾಡ್ತಿದ್ದಾಳೆ, ಮೇಕಪ್ ಮಾಡ್ಕೊತಿದ್ದಾಳೆ ಅಂತ ಮಗುನ ಮಲಗಿಸ್ತಾನೆ. ಆಮೇಲೆ ನೀರು ಕುಡಿಬೇಕು ಅಂತೇಳಿ ಅಡುಗೆ ಮನೆಗೆ ಹೋಗ್ತಾ ಇರ್ತಾನೆ. ಹಾಗೆ ಅವನು ನೀರು ಕುಡಿಬೇಕಾದ್ರೆ ಆಚೆ ಯಾವುದೋ ಒಂದು ಸೌಂಡು ವಿಕಾರವಾಗಿ ಸೌಂಡ್ ಮಾಡ್ತಾ ಇರುತ್ತೆ. ಅದನ್ನು ಅವನು ಕೇಳಿಸ್ಕೊತಾನೆ. ಮತ್ತೆ ಅವನು ಮಲಗ್ತಾನೆ. ಬೆಳಗ್ಗೆ ಎದ್ದು ನೋಡ್ತಾನೆ, ಅದೇ ಫ್ರೆಡ್ಡಿಯಿಂದ ಮತ್ತೆ ಒಂದು ಲೆಟರ್ ಬಂದಿರುತ್ತೆ. ಈಗ ಅವನಿಗೆ ಒಂಥರ ಯೋಚನೆ ಶುರುವಾಗುತ್ತೆ. ಯಾರಾದರೂ ನನ್ನ ಪ್ರ್ಯಾಂಕ್ ಮಾಡ್ತಾ ಇದ್ದಾರಾ, ನನಗೆ ಬೇಕು ಅಂತ ಹೇಳಿ ಅಡ್ರೆಸ್ ಇಲ್ದಿದ್ದ ಲೆಟರ್ನ ನಮ್ಮನೆಗೆ ಕಳಿಸ್ತಾ ಇದ್ದಾರಾ ಅಂತೇಳಿ ಅವನು ಯೋಚನೆ ಮಾಡ್ತಿರ್ತಾನೆ. ಅದಾದಮೇಲೆ ಅವನ ಮಗ ಟೀಟು ಡೈಲಿ ಒಂದು ಹಕ್ಕಿ ಜೊತೆ ಆಟ ಆಡ್ತಾ ಇರ್ತಾನೆ. ಆ ಹಕ್ಕಿ ರಾತ್ರಿ ಸೌಂಡ್ ಮಾಡಿದಂಥ ಆ ಹಕ್ಕಿ ಸತ್ತೋಗಿರುತ್ತೆ. ಅದನ್ನು ಅವನು ಮಣ್ಣಲ್ಲಿ ಹಾಕಿ ಊದ್ತಾ ಇರ್ತಾನೆ. ಟೀಟುಗೆ ಒಂಥರ ಬೇಜಾರಾಗ್ತಿರುತ್ತೆ, ಹರ್ಟ್ ಆಗ್ತಿರುತ್ತೆ. ನಾನು ಡೈಲಿ ಆಟ ಆಡ್ತಿದ್ದಂಥ ಹಕ್ಕಿ ಸತ್ತೋಗಿದೆಯಲ್ಲ ಅಂತೇಳಿ. ಇದನ್ನು ಜಾನ್ ಕೂಡ ನೋಡಿರ್ತಾನೆ. ಇನ್ನು ಈಗ ಫ್ರೆಡ್ಡಿ ಅನ್ನೋರು ಯಾರು ಅಂತ ತಿಳ್ಕೊಬೇಕಾಗಿರುತ್ತೆ ಜಾನ್. ಅದಕ್ಕೋಸ್ಕರ ಅಕ್ಕಪಕ್ಕ ಇರೋರ್ನೆಲ್ಲ ಕೇಳ್ತಾ ಇದ್ದಾನೆ, ಫ್ರೆಡ್ಡಿ ಅನ್ನೋರು ಯಾರಾದರೂ ಈ ಊರಲ್ಲಿ ಇದ್ದಾರಾ ಅಂತೇಳಿ. ಇಲ್ಲ ಸರ್, ಆ ಥರದವ್ರು ಯಾರೂ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ಆಮೇಲೆ ಪೋಸ್ಟ್ಮ್ಯಾನ್ಗೇನಾದರೂ ಗೊತ್ತಿರುತ್ತಾ, ಪೋಸ್ಟ್ಮ್ಯಾನ್ ತಾನೇ ಪೋಸ್ಟ್ ಹಾಕೋದು ಅಂತೇಳಿ ಪೋಸ್ಟ್ಮ್ಯಾನ್ನ ವಿಚಾರಿಸಿದಾಗ, ನಾನು ಈ ಪೋಸ್ಟ ಹಾಕಿಲ್ಲ ಸರ್, ನನಗೂ ಫ್ರೆಡ್ಡಿ ಅಂತಂದರೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಈ ಲೆಟರಲ್ಲಿ ಅನ್ನೋನ್ ಲೇಡಿ ಫ್ರೆಡ್ಡಿ ಅನ್ನೋರಿಗೆ ಲವ್ ಲೆಟರ್ನ ಬರೆದಿರ್ತಾರೆ. ಅದು ಲೆಟರ್ ಒಳಗಡೆ ಇರುತ್ತೆ. ಅದನ್ನು ಓದ್ತಾ ಇದ್ದಾನೆ ಜಾನ್. ಆ ಲೆಟರಲ್ಲಿ ಇರೋವಂಥ ಲೇಡಿ ಬರ್ಡೇ ಇರುತ್ತೆ. ಅದರಿಂದ ಆ ಫ್ರೆಡ್ಡಿ ಅನ್ನೋರು ವಿಶ್ ಮಾಡಿರೋದಿಲ್ಲ. ಅದನ್ನು ಆ ಲೆಟರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಆ ಲೆಟರ್ನ ಓದ್ತಾ ಕೂತಿರೋ ಜಾನ್ಗೆ ಒಂದು ಸ್ಟ್ರೇಂಜ್ ಥಿಂಗ್ ಕೂಡ ಮ್ಯಾಚ್ ಆಗುತ್ತೆ. ಅವತ್ತೇ ತನ್ನ ಮಗಳು ಬರ್ತಡೇನೂ ಕೂಡ ಇರುತ್ತೆ. ಮಗಳು ಬರ್ತಡೇಗೆ ಯಾರು ಕೂಡ ವಿಶ್ ಮಾಡೋದಿಲ್ಲ. ಅದರಿಂದ ಆ ಮಗಳು, ದೊಡ್ಡ ಮಗಳು ತುಂಬ ಅಪ್ಸೆಟ್ ಆಗಿರ್ತಾಳೆ. ಇದರಿಂದ ಇದನ್ನ ನೋಡಿ ಜಾನ್ಗೆ ಏನೋ ಕನೆಕ್ಟ್ ಆಗ್ತಿದೆಯಲ್ಲ, ಏನೋ ಮಿಸ್ಟೀರಿಯಸ್ ಆಗಿ ನನ್ನ ಫ್ಯಾಮಿಲಿಗೂ ಈ ಫ್ರೆಡ್ಡಿ ಅನ್ನೋರ್ಗೂ ಕನೆಕ್ಟ್ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ರಾತ್ರಿ ಎಲ್ಲ ಕೂತು ಜಾನ್ ಆ ಲೆಟರ್ಗೋಸ್ಕರ ವೆಯ್ಟ್ ಮಾಡ್ತಾನೆ. ಯಾವ ಲೆಟರು ಕೂಡ ಬರೋದಿಲ್ಲ. ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದಾಗ
ನ್ಯೂಸ್ ಪೇಪರ್ ಒಂದೇ ಮಾತ್ರ ಬರುತ್ತೆ, ಯಾವ ಲೆಟರ್ ಕೂಡ ಬರೋದಿಲ್ಲ. ಆಗ ಅವನು ಆರಾಮಾಗಿ ಹೋಗಿ ಒಂದು 5 ನಿಮಿಷ ಮಲ್ಗೋದಿಕ್ಕೆ ಅಂತ ಹೋಗ್ತಾನೆ. ಸ್ವಲ್ಪ ಹೊತ್ತು ಅವನು ಬಂದು ನೋಡಿದ್ರೆ ಆ ಲೆಟರ್ ಬಂದಿರುತ್ತೆ. ಈ ಲೆಟರ್ನ ನೋಡಿ ಅವನಿಗೆ ತುಂಬ ಭಯ ಆಗ್ತಿರುತ್ತೆ. ಅಷ್ಟೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದ್ರು ಯಾವ ಲೆಟರ್ ಬರಲಿಲ್ಲ. ಆದರೆ ನಾನು ಹೋಗಿ 10 ನಿಮಿಷಕ್ಕೆ ಯಾವುದೋ ಲೆಟರ್ ಬಂದಿದೆಯಲ್ಲ, ಮತ್ತೆ ಅದೇ ಅಡ್ರೆಸ್ಸಿಂದ, ಯಾವುದು ಕೂಡ ಯಾರಂತಲೂ ಕೂಡ ಗೊತ್ತಿಲ್ಲ ಅಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಸ್ವಲ್ಪ ಗಂಟೆಗಳ ಕಾಲ ಕೂತ್ಕೊಂಡು ಅವನು ಯೋಚನೆ ಮಾಡ್ತಿರ್ತಾನೆ. ಈ ಲೆಟರ್ನ ತೊಗೊಂಡು ಅವ್ನ ಫ್ರೆಂಡ್ ಅಮೀರ್ಗೂ ಕೂಡ ಹೋಗಿರ್ತಾನೆ. ಅಮೀರ್ ಇದನ್ನೆಲ್ಲ ಓದಿ ಯಾರೋ ಮಿಸ್ ಆಗಿ ಕಳಿಸಿರ್ಬೋದು ಅಂತ ಹೇಳಿ ಹೇಳ್ತಿರ್ತಾರೆ. ಮಿಸ್ ಆಗಿ ಅದೇ ಕಳ್ಸೋದಕ್ಕಾಗುತ್ತೆ, ಡೈಲಿ ನಮ್ಮನೆ ಅಡ್ರೆಸ್ಗೆ ಇದು ಹೇಗೆ ಬರುತ್ತೆ ಅಂತೇಳಿ ಹೇಳ್ತಿರ್ತಾರೆ. ಹಾಗೆ ಲೆಟರ್ನ ಓದ್ತಾ ಇರ್ಬೇಕಾದ್ರೆ ಆ ಲೇಡಿ ಒಂದು ಗಾರ್ಡನಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿರೋ ಹಾಗೆ, ಅವಳೊಬ್ಳೆ ಒಂದು ಹಾಡನ್ನು ಹೇಳ್ತಿರೋ ಹಾಗೆ ಆ ಲೆಟರಲ್ಲಿ ಬರೆದಿರ್ತಾಳೆ. ಅಲ್ಲಿ ಒಂದು ಸಾಂಗ್ ಕೂಡ ಹೇಳಿರ್ತಾಳೆ, ಜೂಲಿ 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 ಡು ಯು ಲವ್ ಮೀ, ಜೂಲಿ 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 ಡು ಯು ಕೇರ್ ಮೀ. ಈ ಸೆಂಟೆನ್ಸ್ನ ಅವಳು ಮೆನ್ಷನ್ ಮಾಡಿರ್ತಾಳೆ. ಆದರೆ ಕೊನೆಗೆ ಅವಳು ಒಂದು ರೋಸ್ನ ಕೂಡ ಹಾಕಿರ್ತಾಳೆ. ಅಂದರೆ ಅವಳ ಹೆಸರು ಏನು ಅಂತ ಗೊತ್ತಿರೋದಿಲ್ಲ. ರೋಸ್ ರಿಲೇಟೆಡ್ ಏನೋ ಅವಳ ಹೆಸರಾಗಿರುತ್ತೆ ಅನ್ನೋದು ಇಲ್ಲಿ ಒಂದು ಕನ್ಫರ್ಮ್ ಆಗುತ್ತೆ. ಇನ್ನು ಜಾನ್ ಮಗ ಟೆಡ್ಡಿ ಮನೇಲಿರ್ತಾನೆ. ಅವನು ಮನೇಲಿರ್ಬೇಕಾದ್ರೆ ಅವನಿಗೆ ಒಂದು ಸೌಂಡ್ ಬರುತ್ತೆ, ಅದೇ ಹಮ್ಮಿಂಗ್ ಸೌಂಡ್ ಅನ್ನೋದು ಮತ್ತೆ ಬರುತ್ತೆ. ಆ ಹಕ್ಕಿ ಸತ್ತೋಗಿರೋದು ಮತ್ತೆ ಹೇಗೆ ಸೌಂಡ್ ಮಾಡ್ತಿದೆ ಅಂತೇಳಿ ಅವನು ಕೇಳಿಸ್ಕೊತಾ ಇರ್ತಾನೆ. ಆ ಸೌಂಡು ಭೂಮಿ ಗ್ರೌಂಡ್ ಇಂದ ಕೇಳಿಸ್ತಾ ಇದೆ. ಈ ಮನೇಲಿ ಅಂಡರ್ಗ್ರೌಂಡ್ ಅನ್ನೋದು ಇಲ್ಲ, ಆದರೆ ಈ ಸೌಂಡ್ ಹೇಗೆ ಬರೋದಕ್ಕೆ ಸಾಧ್ಯ ಅಂತೇಳಿ ಆ ಮಗು ನೆಲಕ್ಕೆ ಕಿವಿ ಕೊಟ್ಟು ಕೇಳಿಸ್ಕೊತಾ ಇರುತ್ತೆ. ಆ ಸೌಂಡು ಕೂಡ ಹೇಗಿರುತ್ತೆ ಅಂದರೆ ಜೂಲಿ ಜೂಲಿ ಡು ಯು ಲವ್ ಮೀ ಅನ್ನೋ ಥರನೇ ಕೂಡ ಅವನಿಗೆ ಕೇಳಿಸ್ತಾ ಇರುತ್ತೆ. ಹೇಗಿದ್ರು ಕೂಡ ಈ ಮನೆಗೆ ಬೇಸ್ಮೆಂಟ್ ಇಲ್ಲ, ಆದರೆ ಈ ಹಾಡು ಹೇಗೆ ಈ ಗ್ರೌಂಡಿಂದ ಬರ್ತಾ ಇದೆ ಅಂತ ಹೇಳಿ ಆ ಮಗು ಕೂಡ ತುಂಬ ಭಯವಾಗಿ ಕೇಳಿಸ್ಕೊತಿರುತ್ತೆ. ಇನ್ನು ಜಾನ್ಗೆ ಮನೆ ಬರ್ತಾನೆ. ಮನೆಗೆ ಬಂದಾಗ ಆ ಮಗು ಬಾಯಲ್ಲಿ ಹಾಡು ಕೇಳಿಸ್ತಾ ಇರುತ್ತೆ, ಜೂಲಿ ಜೂಲಿ ಡು ಯು ಲವ್ ಮೀ ಅಂತೇಳಿ ಆ ಮಗು ಆ ಹಾಡನ್ನೇ ಗುನ್ಗಾನ ಮಾಡ್ತಾ ಇರುತ್ತೆ. ಆವಾಗ ಜಾನ್ ಬಂದು ಕೇಳ್ತಿರ್ತಾನೆ, ಟೀಟು ಈ ಹಾಡು ನಿನಗೆ ಗೊತ್ತಾಯಿತು, ನೀನು ಹೇಗೆ ಈ ಹಾಡನ್ನ ಹೇಳ್ತಾ ಇದೆಯಾ ಅಂತ ಕೇಳ್ತಿದ್ದಾನೆ. ಆಗ ಟೀಟು ಹೇಳ್ತಿದ್ದಾನೆ, ಅಪ್ಪ ಈ ಹಾಡು ಈ ಗ್ರೌಂಡಿಂದ ಬರ್ತಾ ಇತ್ತು, ಅದನ್ನು ನಾನು ಕೇಳಿಸ್ಕೊಂಡೆ, ಹಾಡು ತುಂಬ ಚೆನ್ನಾಗಿದೆಯಲ್ವಾ ಅಂತ ಹೇಳ್ತಿರ್ತಾನೆ. ಇದರಿಂದ ಜಾನ್ಗೆ ತುಂಬ ಭಯ ಆಗ್ತಿದೆ, ಅವನು ತುಂಬ ವರಿಡ್ ಆಗಿದ್ದಾನೆ. ಮತ್ತು ಕೋರ್ಟ್ಗೆ ಹೋದ್ರೂ ಕೂಡ ಅವನಿಗೆ ಕಾನ್ಸಂಟ್ರೇಷನ್ನು ಇರೋದಿಲ್ಲ, ಮನೆ ಬಗ್ಗೆನೇ ಅವನದು ಯೋಚನೆ ಇರುತ್ತೆ. ಇದೆಲ್ಲ ಆದಮೇಲೆ ಅಮೀರ್ ಕೂಡ ಹೇಳ್ತಿದ್ದಾನೆ, ನೋಡು ಜಾನ್, ನಿನಗೆ ಆ ಮನೆ ಸೂಟ್ ಆಗೋದಲ್ಲ ಅನಿಸುತ್ತೆ, ನಿನ್ನ ಹೆಂಡತಿ ಮಕ್ಕಳನ್ನ ಎಲ್ಲ ಕರ್ಕೊಂಡು ಆ ಮನೆಯಿಂದ ಶಿಫ್ಟ್ ಆಗಿಬಿಡು, ಮತ್ತೆ ಹೋಗಿ ಆ ಓನರ್ ಹತ್ರ ಹೋಗಿ ಕೇಳ್ಕೊ, ಆವಾಗ ನಿನ್ನ ದುಡ್ಡನ್ನ ವಾಪಸ್ ಕೊಡ್ಬೋದು ಅಂತ ಹೇಳಿರ್ತಾನೆ. ಅದರಿಂದ ಜಾನ್ ಕೂಡ ಆ ಮನೆ ಓನರ್ ಹತ್ರ ಕೇಳಿದಾಗ ಅವನು ತುಂಬ ವರ್ಸ್ಟಾಗಿ ಬಿಹೇವ್ ಮಾಡ್ತಾನೆ. ಯಾವ ಕಾರಣ ಕೂಡ ನಾನು ದುಡ್ಡನ್ನ ವಾಪಸ್ ಕೊಡೋದಿಲ್ಲ, ಮುಂಚೆನೇ ನಾನು ಕಂಡೀಷನ್ ಹಾಕಿದ್ದೆ ಅಂತೇಳಿ ಹೇಳ್ತಾನೆ. ಹಾಗೆ ಜಾನ್ಗೆ ಆ ಮನೆಯಲ್ಲಿರುವ ಸರ್ವೆಂಟ್ ಕೂಡ ಸಿಗ್ತಾನೆ. ಅವನು ಹೇಳ್ತಿದ್ದಾನೆ, ಸರ್ ನೀವು ಆದಷ್ಟು ಆ ಮನೆಯಿಂದ ಬೇಗ ಖಾಲಿ ಮಾಡಿ, ಆ ಜಾಗ ಸರಿ ಇಲ್ಲ, ಅಲ್ಲೇನೋ ಕೂಡ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಮುಂಚೆ ಆ ಜಾಗ ಸ್ಮಶಾನ ಆಗಿತ್ತು ಅಂತ ಕೂಡ ಅವನು ಹೇಳ್ತಾ ಇರ್ತಾನೆ. ಇದರಿಂದ ಜಾನ್ ತುಂಬ ಅಪ್ಸೆಟ್ ಆಗಿ ಅಲ್ಲಿಂದ ಮನೆಗೆ ಬರ್ತಾ ಇದ್ದಾನೆ. ಜಾನ್ ತಲೆಯಲ್ಲಿ ಈಗೆಲ್ಲ ಬರೀ ಇರೋದು ನೆಗೆಟಿವಿಟಿ ಅಷ್ಟೇ, ಏನಿದ್ರೂ ಕೂಡ ಅವನ ತಲೆಯಲ್ಲಿ ಮನೆದು ಕೆಟ್ಟ ಯೋಚನೆ ಮಾತ್ರ ಓಡಾಡ್ತಾ ಇರುತ್ತೆ. ಅವನು ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿರ್ತಾನೆ. ಇನ್ನು ಜಾನ್ ಫ್ಯಾಮಿಲಿ ಎಲ್ಲ ಅಮೀರ್ ಮನೆಯಲ್ಲಿ ಅವನು ಬಿಟ್ಟೋಗಿರ್ತಾನೆ. ಈ ಜಾಗ ಸೇಫ್ ಆಗಿರುತ್ತೆ ನಿಮಗೆ ಅಂತ ಬಿಟ್ಟೋಗಿರ್ತಾನೆ. ಇನ್ನು ಅಮೀರ್ ಮನೆಯಲ್ಲಿ ಅಮೀರ್ ಅವ್ರ ವೈಫು ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಇದ್ಕಿದ್ದಂತೆ ಗ್ಯಾಸ್ ಆಫ್ ಆಗುತ್ತೆ. ಮತ್ತೆ ಅವರು ಆನ್ ಮಾಡೋಕ್ಕೆ ಹೋದಾಗ ಅವರು ಕೈಯೆಲ್ಲ ಸುಟ್ಕೊಂಡ್ಬಿಡ್ತಾರೆ. ಈಗ ಅಮೀರ್ ಅವ್ರ ವೈಫ್ನೆಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಿದ್ದಾರೆ. ಇನ್ನು ಜಾನ್ ಮನೆಗೆ ಹೋದಾಗ ಜಾನ್ ವೈಫ್ ಕೂಡ ಈ ವಿಷಯನೆಲ್ಲ ಹೇಳ್ತಾರೆ. ಜಾನ್ ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾನೆ. ಜಾನ್ ಅವನು ಅಮೀರ್ ಮನೆಯಲ್ಲಿ ಇದ್ದಾಗಲೂ ಕೂಡ ಅಮೀರ್ ಮನೆಗೆ ಜಾನ್ನ ಹುಡಿಕೊಂಡು ಫ್ರೆಡ್ಡಿ ಎಂದ ಹೆಸರು ಬರುತ್ತೆ, ಫ್ರೆಡ್ಡಿಯಿಂದ ಲೆಟರ್ ಕೂಡ ಬರುತ್ತೆ. ಅದೇಗೆ ಸಾಧ್ಯ, ನಾನು ಮನೆನ ಶಿಫ್ಟ್ ಮಾಡಿದ್ದೀನಿ, ಅಮೀರ್ ಮನೆಗೆ ಶಿಫ್ಟ್ ಮಾಡಿದ್ದೀನಿ, ಆಗಿದ್ರೂ ಕೂಡ ಈ ಲೆಟರು ನನ್ನನ್ನೇ ಹುಡ್ಕೊಂಬಂದಿದೆಯಲ್ಲ ಅನ್ನೋ ಈ ಮಿಸ್ಟೀರಿಯಸ್ ಹೇಗೆ ಸಾಧ್ಯ ಅಂತ ಹೇಳಿ ಜಾನ್ಗೆ ಯೋಚನೆ ಹತ್ಕೊಳುತ್ತೆ. ಆ ಲೆಟರಲ್ಲಿ ಈ ಸೆಂಟೆನ್ಸ್ ಕೂಡ ಇರುತ್ತೆ, ನೀನು ಯಾವ ಮನೆಗೆ ಗೆಸ್ಟಾಗಿ ಹೋಗಿರ್ತೀಯೋ ನಾನು ಕೂಡ ಆ ಮನೆಗೆ ಗೆಸ್ಟಾಗಿ ಬರ್ತೀನಿ ಅಂತೇಳಿ ಆ ಲೆಟರಲ್ಲಿ ಕೂಡ ಬರೆದಿರ್ತಾರೆ. ಇನ್ನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾನೆ ಜಾನ್, ಯಾಕಂದರೆ ಅಮೀರ್ ಅವ್ರ ವೈಫ್ಗೆ ಹುಷಾರಿಲ್ಲ ಅಂತೇಳಿ. ಆಗ ಹೋದಾಗ ಅವನಿಗೆ ಗೊತ್ತಾಗುತ್ತೆ, ಇಲ್ಲ ಯಾವುದೋ ಒಂದು ಸ್ಪಿರಿಟ್ ನನ್ನ ಹಿಂದೆ ಬರ್ತಿದೆ, ಇದರಿಂದ ಅಮೀರ್ ಫ್ಯಾಮಿಲಿಗೂ ಕೂಡ ತೊಂದರೆ ಆಗುತ್ತೆ, ಆದಷ್ಟು ಬೇಗ ನನ್ನ ಫ್ಯಾಮಿಲಿನ ಕರ್ಕೊಂಡು ದೂರ ಹೋಗಬೇಕು, ಇಲ್ದಿದ್ರೆ ನಾನು ಅಮೀರ್ ಫ್ಯಾಮಿಲಿಗೂ ಕೂಡ ತೊಂದರೆ ಕೊಟ್ಟ ಹಾಗೆ ಆಗುತ್ತೆ ಅಂತೇಳಿ ಯೋಚನೆ ಮಾಡ್ತಿದ್ದಾನೆ ಜಾನ್. ಇನ್ನು ಅಮೀರ್ ಮತ್ತು ಇಲ್ಲಿ ಜಾನ್ ಇಬ್ಬರು ಕೂಡ ಆ ಊರಲ್ಲಿರೋ ತುಂಬ ಜನನ ವಿಚಾರಿಸ್ತಾ ಇದ್ದಾರೆ. ಆಗ ಅಲ್ಲೊಬ್ಬ ಕ್ಲರ್ಕ್ನು ಕೂಡ ಇದ್ದಾರೆ. 80ಸಲ್ಲಿ ತುಂಬ ಜನ, ಒಂದು 10 ಫ್ಯಾಮಿಲಿ ಈ ಜಾಗಕ್ಕೆ ಬಂದರು. ಅಂದರೆ ಈ ಸಮುದ್ರದ ದಡದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು.
ಆದರೆ ಅವರು ರೋಸ್ ಅಥವಾ ಫ್ರೆಡ್ಡಿ ಅನ್ನೋದು ನನಗೆ ಗ್ಯಾರಂಟಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಅಲ್ಲಿರೋ ಪ್ರೀಸ್ಟ್ ಥಾಮಸ್ ಕೂಡ ಹೇಳ್ತಾ ಇರ್ತಾನೆ, ಆ ಜಾಗಕ್ಕೆ ಮುಂಚೆ ತುಂಬ ಡಿಮ್ಯಾಂಡ್ ಇತ್ತು, ಆದರೆ ಆ ಜಾಗದಲ್ಲಿ ತುಂಬ ಆತ್ಮ ಪ್ರೇತ್ಮಗಳ ಒಂದು ಒತ್ತಡ ಇರೋದ್ರಿಂದ ಆ ಜಾಗದಲ್ಲಿ ಇವಾಗ ಯಾವ ಡಿಮ್ಯಾಂಡು ಕೂಡ ಇಲ್ಲ, ಯಾರು ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಿದ್ದಾನೆ. ಸುಮಾರು 70ರ ದಶಕದಲ್ಲಿ ಅಲ್ಲೊಂದು ಕಾಲೆರಾ ಅನ್ನೋದು ನೀವಿರೋಂಥ ಮನೆ ಜಾಗದಲ್ಲಿ ಅಲ್ಲಿರೋಂಥ ಜನಗಳಿಗೆ ಹಬ್ಬಿತ್ತು. ಅದರಿಂದ ತುಂಬ ಜನರು ಸತ್ತೋದ್ರು. ಕಂಟಾಮಿನೇಟೆಡ್ ವಾಟರ್ ಮತ್ತು ಫುಡ್ಡಿಂದ ಹಲವಾರು ಜನಗಳನ್ನ ಕರ್ಕೊಳೋ ಹಾಗೆ ಆಯಿತು. ಅವ್ರನ್ನೆಲ್ಲರೂ ಕೂಡ ಅಲ್ಲೇ ಬೆಂಕಿ ಇಡೋ ಕೂಡ ಆಯಿತು. ಆದರೆ ಆ ಫ್ಯಾಮಿಲಿ ಇದನ್ನು ಹೇಗೆ ತಡ್ಕೊಳೋಕೆ ಸಾಧ್ಯ? ಒಂದು ಫ್ಯಾಮಿಲಿನಲ್ಲಿ ಒಬ್ಬರು ಕೂಡ ಉಳ್ಕೊಳೋದಂಗೆ ಎಲ್ಲರೂ ಕೂಡ ಸತ್ತೋಗ್ತಾರೆ. ಅದರಲ್ಲಿ ನಾನು ಕೇಳಿದ ಮಟ್ಟಿಗೆ ಫ್ರೆಡ್ಡಿ ಮತ್ತು ರೋಸ್ ಅನ್ನೋರು ಯಾರಾದರೂ ಒಬ್ಬರು ಇರ್ಬೋದು. ನೀವು ಇದಕ್ಕೆಲ್ಲ ಹೋಗಿ ಚರ್ಚಲ್ಲಿ ಫಾದರ್ನ ಕೇಳಿ, ಚರ್ಚ್ ಪ್ರೀಸ್ಟ್ನ ಕೇಳಿದ್ರೆ ನಿಮ್ಗೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತೇಳಿ ಇಲ್ಲಿ ಜಾನ್ನ ಕಳಿಸ್ತಿದ್ದಾರೆ. ಇನ್ನು ಜಾನ್ ಅದೇ ರೀತಿ ಅದೇ ಮನೆಗೆ ಬಂದಾಗ ಆ ಮನೆಯಲ್ಲಿರೋ ಚೇಂಜಸ್ನ ಅವರೆಲ್ಲರೂ ಕೂಡ ಮನೆಯವರೆಲ್ಲ ಅಬ್ಸರ್ವ್ ಮಾಡ್ತಾರೆ. ಇದಕ್ಕಿದ್ದಂತೆ ಲೈಟೆಲ್ಲ ಆಫ್ ಆಗೋದು, ಮನೆಯಲ್ಲಿ ಏನೋ ಒಂಥರ ಸೌಂಡ್ ಕೂಡ ಕೇಳಿಸೋದು ಎಲ್ಲರೂ ಕೂಡ ಫೀಲ್ ಮಾಡ್ತಿರ್ತಾರೆ. ಇನ್ನು ಟೀಟು ಮಲಗಿದ್ದವನು ಎದ್ದೊಳ್ತಾನೆ. ಎದ್ದು ಆ ಜಾಗದಲ್ಲಿ ಕಾಲರ ಬಂದು ತುಂಬ ಜನರನ್ನು ಅಲ್ಲಿ ಸುಟ್ಟಾಕಿರ್ತಾರೆ. ಆ ಸ್ಮಶಾನಕ್ಕೆ ಅವನು ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ನೋಡ್ತಾ ಇರ್ತಾನೆ. ಆ ಜಾಗ ತುಂಬ ವಿಕಾರವಾಗಿರುತ್ತೆ. ಅಲ್ಲಿ ತುಂಬ ಸೌಂಡ್ ಕೂಡ ಬರ್ತಿರುತ್ತೆ, ಬೆಲ್ ಸೌಂಡ್ ಎಲ್ಲ ಬರ್ತಿರುತ್ತೆ. ಅವನು ಅಲ್ಲಿಂದ ನೋಡ್ತಾ ಇರ್ಬೇಕಾದ್ರೆ ಮನೆಯಲ್ಲಿ ಈ ಕಡೆ ಜಾನ್ ಮತ್ತು ಅವನ ಹೆಂಡ್ತಿ ಟೀಟು ಇಲ್ಲೇ ಮಲಗಿದ್ನಲ್ಲ ಎಲ್ಲೋದ ಅಂತ ನೋಡ್ತಿರ್ತಾರೆ. ಡೋರ್ ಕೂಡ ಓಪನ್ ಆಗಿರುತ್ತೆ. ಆಮೇಲೆ ಟೀಟು ಅಲ್ಲಿಂದ ಓಡ್ ಬರ್ತಾ ಇದ್ದಾನೆ. ನನಗೆ ತುಂಬ ಭಯ ಆಗ್ತಿದೆ ಅಂತ ಅಳ್ತಿರ್ತಾನೆ. ಮತ್ತೆ ಬೆಳಗ್ಗೆ ಆಗುತ್ತೆ. ಜಾನ್ಗೆ ಅನ್ನೋನ್ ನೇಮಿಂದ ಫ್ರೆಡ್ಡಿ ಅನ್ನೋರಿಂದ ಮತ್ತೆ ಅದೇ ಲೆಟರ್ ಕೂಡ ಬರುತ್ತೆ. ಇದರಿಂದ ಅವನು ತುಂಬ ಟೆನ್ಸ್ ಆಗಿ ಅಳ್ತಾ ಇರ್ತಾನೆ ಜಾನ್. ಇನ್ನು ಟೀಟು ರಾತ್ರಿ ಸ್ಮಶಾನಕ್ಕೆ ಹೋಗಿ ಬಂದಿರೋದ್ರಿಂದ ಅವನಿಗೆ ಯಾವುದೋ ಒಂದು ಸ್ಪಿರಿಟ್ ಕೂಡ ಬಂದಿರುತ್ತೆ. ಅವನಿಗೆ ಬೆಳಗ್ಗೆ ಎದ್ದು ನೋಡಿದ್ರೆ ಅವನಿಗೆ ಹುಷಾರಿರಲ್ಲ, ಮೈಕೈ ತುಂಬ ಜ್ವರನೇ ಬಂದಿರುತ್ತೆ. ಲೆಟರಲ್ಲಿ ನಮ್ಮ ನ್ಯೂ ಗೆಸ್ಟ್ ಮತ್ತೆ ನನಗೆ ಬರೋದಕ್ಕೆ ಹುಷಾರು ತಪ್ಪಿದ್ದಾನೆ, ನಮಗೆ ಹೊಸ ಗೆಸ್ಟು ನಮ್ಮ ಪರಿವಾರಕ್ಕೆ ಬರ್ತಾ ಇದ್ದಾನೆ ಅನ್ನೋದು ಆ ಲೆಟರಲ್ಲಿ ಇರುತ್ತೆ. ಅಂದರೆ ಟೀಟುಗೆ ಹುಷಾರಿಲ್ಲ, ಅವನು ಕೂಡ ಗೆಸ್ಟಾಗಿ ಮತ್ತೆ ಆ ಒಂದು ಆತ್ಮದ ಹತ್ರ ಹೋಗ್ತಾ ಇದ್ದಾನೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಈಗ ಜಾನ್ ಟೀಟುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಎಲ್ಲ ಚೆಕಪ್ ಮಾಡಿ ಮತ್ತೆ ಅವರು ಅಲ್ಲಿಂದ ಬರ್ತಾ ಇದ್ದಾರೆ. ಆಗ ಜಾನ್ ಅವ್ರ ವೈಫ್ ಹೇಳ್ತಿದ್ದಾರೆ, ನಮಗೆ ಫಾದರ್ ಬ್ಲೆಸ್ಸಿಂಗ್ ಬೇಕು, ಅದಕ್ಕೋಸ್ಕರ ಚರ್ಚ್ಗೆ ಹೋಗೋಣ ಅಂದಾಗ ಅವರು ಚರ್ಚ್ಗೆ ಹೋಗ್ತಾ ಇದ್ದಾರೆ. ಜಾನ್ ಹೋಗಿ ಚರ್ಚ್ ಫಾದರ್ನ ಕೇಳ್ತಾ ಇದ್ದಾರೆ, ಫ್ರೆಡ್ಡಿ ಆದರೆ ಅಥವಾ ರೋಸ್ ಅನ್ನೋರು ಯಾರು ಅಂತ ಗೊತ್ತಾ ಅಂತ ಕೇಳ್ತಿದ್ದಾರೆ. ಅದೆಲ್ಲ ಪ್ರೀಸ್ಟ್ಗೆ ಗೊತ್ತಿರುತ್ತೆ. ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ತುಂಬ ನೀವು ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಹಾಗೆಲ್ಲ ಕೇಳೋ ಹಾಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಟೈಮ್ಗೆ ಡಾಕ್ಟರ್ ಕೂಡ ಫೋನ್ ಮಾಡ್ತಿದ್ದಾರೆ. ನೋಡಿ, T2 ಬ್ಲಡ್ ಸ್ಯಾಂಪಲ್ನ ನಾವು ತೊಗೊಂಡಿದ್ದೀವಿ, ಅವನಿಗೆ ಕಾಲರಾ ಅನ್ನೋದು ಸೈನ್ ಇರ್ಬೋದು, ಆ ಒಂದು ಡಿಸೀಸ್ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಆಲ್ಮೋಸ್ಟ್ ನೀವು ಯಾರು ಕೂಡ ಅವನ್ನ ಟಚ್ ಮಾಡಬಾರ್ದು, ನೀವೆಲ್ಲರೂ ಆದಷ್ಟು ಅವನಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇರ್ತಾರೆ. ಅವನಲ್ಲಿರೋ ಸಿಮ್ಟಮ್ಸು ಕಾಲರಾಗೆ ಮ್ಯಾಚ್ ಆಗ್ತಿದೆ, ಅದರಿಂದ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ಜಾನ್ ಮನೆಗೆ ಹೋಗ್ತಾನೆ. ಇಲ್ಲಿ ಚರ್ಚ್ ಫಾದರು ತುಂಬ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ಫೋನ್ ಮಾಡ್ತಾ ಇದ್ದಾರೆ. ಜಾನ್, ನೋಡಿ ಜಾನ್, ನಾನು ಡಾಕ್ಯುಮೆಂಟ್ನ ಚೆಕ್ ಮಾಡಿದೆ, ನನಗೆ ಅಫಿಷಿಯಲ್ ಆಗಿ ರೋಸ್ ಅನ್ನೋ ಹೆಸರಿಂದ ಯಾವ ಹೆಸರು ಕೂಡ ನನಗೆ ಕಾಣಿಸ್ತಿಲ್ಲ. ಆದರೆ ರೋಮನ್ ಕ್ಯಾಥೋಲಿಕ್, ಜಾಕೋಬೈಟ್ಸ್ ಮತ್ತು ಲ್ಯಾಟಿನ್ ಕ್ಯಾಥೋಲಿಕ್ ಕಮ್ಯುನಿಟಿಯಿಂದ ಫ್ರೆಡ್ಡಿ ಅನ್ನೋರು ಇರ್ಬೋದು ಅಂತ ಅನ್ಕೊತೀನಿ. ಹಾಗೆ ಫ್ಯಾರಿಶಿಂದಲೂ ಕೂಡ ಇಲ್ಲಿ ನಾವು ಫ್ರೆಡ್ಡಿ ಅಂತ ಕರೀತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಕಾಲರ ಬರೋಕಿನ ಟೈಮಲ್ಲಿ ಮುಂಚೆ ಫ್ರೆಡ್ಡಿ ಅನ್ನೋರಿಗೆ ಒಂದು ಹುಡುಗಿ ಜೊತೆ ಮದುವೆ ಸೆಟ್ ಆಗುತ್ತೆ. ಫ್ರೆಡ್ಡಿಗೆ ಮಾರ್ಗರೆಟ್ ಅನ್ನೋ ಆ ಹುಡುಗಿ ಜೊತೆ ಮದುವೆ ಆಗಬೇಕು ಅಂತ ಸೆಟ್ ಆಗಿರುತ್ತೆ. ಆ ಒಂದು ಫಾದರು ಮಾರ್ಗರೆಟ್ ಅಡ್ರೆಸ್ನ ಕೊಟ್ಟಿರ್ತಾರೆ, ನೀವು ಇಲ್ಲೋಗಿ ವಿಚಾರಿಸಿ ಅಂತ ಕೂಡ ಹೇಳಿರ್ತಾರೆ. ಜಾನು ಮತ್ತು ಅಮೀರ್ ಇಬ್ಬರು ಕೂಡ ಹೋಗಿ ಮಾರ್ಗರೆಟ್ನ ವಿಚಾರಿಸ್ತಾ ಇರ್ತಾರೆ. ಫ್ರೆಡ್ಡಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಮಾರ್ಗರೆಟ್ಗೆ, ಆದರೆ 2 ಡೇಸ್ಗಿನ ಮುಂಚೆ ಅವರೆಲ್ಲರೂ ಕೂಡ ಕಾಣೆಯಾಗಿದ್ರು. ಅಲ್ಲಿಂದ ಏನಾಯಿತು ಅಂತ ನಮಗೂ ಕೂಡ ಗೊತ್ತಿಲ್ಲ ಅಂತ ಅಲ್ಲಿರೋ ಜನಗಳು ಹೇಳ್ತಾ ಇದ್ದಾರೆ. ಮತ್ತೆ ಜಾನ್ ಬೇರೆ ಫಾದರ್ಗೆ ಅವ್ರ ಹತ್ರ ಮಾತಾಡಬೇಕು, ಅವ್ರಿಗೆ ಈ ವಿಷಯ ಗೊತ್ತಿರುತ್ತೆ ಅಂತ ಹೇಳಿ ಇನ್ನೂ ಕೂಡ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಫಾದರ್ ಫ್ರಾನ್ಸಿಸ್ ಹತ್ರ ಹೋಗ್ತಾ ಇದ್ದಾರೆ. ಆದರೆ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ, ಅವ್ರು ಯಾರ ಹತ್ರ ಕೂಡ ಮಾತಾಡೋ ಹಾಗೆ ಇರೋದಿಲ್ಲ. ಆದರೂ ಅವ್ರ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಆ ಲೆಟರ್ನ ತೊಗೊಂಡು ಹೋಗ್ತಾ ಇದ್ದಾನೆ ಜಾನ್. ಆ ಲೆಟರ್ನ ತೋರಿಸಿದಾಗ ಅವರು ಹೇಳ್ತಾ ಇದ್ದಾರೆ, ಫಾದರ್ ಅವರು ಹೇಳ್ತಾ ಇದ್ದಾರೆ, ಇವ್ರ ಹೆಸರು ಬಂದ್ಬಿಟ್ಟು ಅನ್ನಾ ರೋಸ್ ಜಾರ್ಜ್. ಅವರು ಅಲ್ಲಿರೋ ಕತೆನ ಹೇಳೋದಕ್ಕೆ ಶುರು ಮಾಡ್ತಾರೆ. ಇವರು 1970ನಲ್ಲಿ ಫ್ರೆಡ್ಡಿಗೆ ಒಂದು ಹುಡುಗಿನ ಹುಡುಕ್ಬೇಕು ಅಂತ ಅವ್ರ ತಂದೆ ತಾಯಿ ಇಬ್ಬರು ಕೂಡ ಹುಡುಕಾಟನ ಮಾಡ್ತಿರ್ತಾರೆ.
ಆದರೆ ಈ ಫ್ರೆಡ್ಡಿ ಅವ್ರ ತಂದೆ ತಾಯಿ ನೋಡಿರೋಂಥ ಹುಡುಗಿ ತುಂಬ ಚೆನ್ನಾಗಿಲ್ಲ ಅಂತೇಳಿ ಅವನು ಒಪ್ಕೊಂಡಿರೋದಿಲ್ಲ. ಆದರೆ ಅವನು ಬೇರೆ ಒಂದು ಹುಡುಗಿನ ನೋಡಿ ತುಂಬ ಇಷ್ಟಪಟ್ಟಿರ್ತಾನೆ. ಇನ್ನು ಈ ಫ್ರೆಡ್ಡಿಗೆ ಮನೆಯಲ್ಲಿ ದುಡ್ಡೇ ಆಗಲಿ ಲಕ್ಸುರಿಗೆ ಆಗಲಿ ಯಾವುದೇ ಕೊರತೆ ಇರೋದಿಲ್ಲ, ತುಂಬ ರಿಚ್ ಇರ್ತಾರೆ. ಹೀಗೆ ಅವನು PhD ಮಾಡಿಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಬೋಟಲ್ಲಿ ಒಂದು ಸಿಸ್ಟರ್ನ ನೋಡ್ತಾರೆ, ಅಂದರೆ ಚರ್ಚ್ ಸಿಸ್ಟರ್ನ ನೋಡ್ತಾನೆ. ಆ ಹುಡುಗಿ ಹೆಸರು ಅನಿತಾ ಅಂತೇಳಿ. ಅವಳು ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾರೆ. ಆ ಹುಡುಗಿ ಹೆಸರೇ ಅನ್ನಾ ಜಾರ್ಜ್ ರೋಸ್. ಅವಳ ಪೆಟ್ ನೇಮ್ ಬಂದ್ಬಿಟ್ಟು ಅನಿತಾ. ಅವಳ ರಿಯಲ್ ನೇಮ್ ಬಂದ್ಬಿಟ್ಟು ಅನ್ನಾ ಜಾರ್ಜ್ ರೋಸ್ ಅಂತ. ಅವಳು ಇಲ್ಲಿ ಒಂದು ಅನಾಥಾಶ್ರಮದಲ್ಲಿ ಬೆಳೀತಾ ಇರ್ತಾಳೆ. ಆದರೆ ರೀಸೆಂಟಾಗಿ ಒಂದು ಮನೆಗೂ ಕೂಡ ಅವಳು ಶಿಫ್ಟ್ ಆಗಿರ್ತಾರೆ. ಆ ಜಾಗದಲ್ಲಿ ಫ್ರೆಡ್ಡಿಗೆ ಅವಳು ನೋಡಿದ ತಕ್ಷಣ ಅವನಿಗೆ ಲವ್ ಆಗೋಗುತ್ತೆ. ಆದರೆ ಅವರಿಬ್ಬರು ಕೂಡ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಮತಾಂತದವರು. ಇನ್ನು ರೋಸ್ ಒಂದು ಹೋಮ್ ಸ್ಟೇನ ಓಪನ್ ಮಾಡ್ತಾಳೆ. ಆದರೆ ಅಲ್ಲಿರೋ ಜನಗಳಿಗೆ ಈ ಹೋಮ್ ಸ್ಟೇ ಇಷ್ಟ ಆಗೋದಿಲ್ಲ. ಇದನ್ನು ಕ್ಲೋಸ್ ಮಾಡಬೇಕು ಅಂತ ಅಲ್ಲಿನೋ ಊರಿನ ಜನಗಳು ಬರ್ತಾರೆ. ಆದರೆ ಈ ಒಂದು ಫ್ರೆಡ್ಡಿ ಅನ್ನೋರು ಇಲ್ಲ, ಇದು ಹೋಮ್ ಸ್ಟೇ ಓಪನ್ ಆಗಲೇಬೇಕು, ನಾನು ನಿನಗೆ ಸಹಾಯ ಮಾಡ್ತೀನಿ, ನಿನ್ನ ಪರವಾಗಿ ನಾನು ನಿಂತ್ಕೊತೀನಿ ಅಂತ ಫ್ರೆಡ್ಡಿ ಬರ್ತಾನೆ. ಕೂಡ ದೊಡ್ಡದಾಗಿ ಗಲಾಟೆ ಆಗುತ್ತೆ. ಇದರಿಂದ ಫ್ರೆಡ್ಡಿಗೆ ಅಲ್ಲಿನ ಜನಗಳಿಂದ ಹೇಟ್ ಆಗುತ್ತೆ. ಅವನಿಗೆ ತುಂಬ ಕೈಕಾಲೆಲ್ಲ ಗಾಯ ಆಗುತ್ತೆ. ಅವ್ರನ್ನ ಹಾಸ್ಪಿಟಲ್ಗೂ ಕೂಡ ಇಲ್ಲಿ ರೋಸ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ರೋಸ್ ಇಂಪ್ರೆಸ್ ಆಗ್ತಾರೆ. ನನಗೋಸ್ಕರ ಇವನು ಇಷ್ಟೊಂದೆಲ್ಲ ಕಷ್ಟಪಡಬೇಕಾಗಿತ್ತಲ್ಲ ಅಂತ ರೋಸ್ ಫ್ರೆಡ್ಡಿ ಮೇಲೆ ತುಂಬ ಇಷ್ಟಪಟ್ಟು ಇಂಪ್ರೆಸ್ ಆಗ್ತಾಳೆ. ಇನ್ನು ರೋಸ್ ಯಾರಿಗೂ ಕೂಡ ಕನೆಕ್ಟ್ ಆಗಿರಲಿಲ್ಲ. ಅವಳು ಯಾವಾಗಲೂ ಕೂಡ ಒಬ್ಬೊಬ್ಬಳೇ ಓಡಾಡ್ತಾ ಇದ್ಲು. ಈಗ ಫ್ರೆಡ್ಡಿಗೆ ಕನೆಕ್ಟ್ ಆಗ್ತಾಳೆ. ಫ್ರೆಡ್ಡಿ ಜೊತೆ ಫ್ರೆಂಡ್ಶಿಪ್ಪಿಂದ ಲವ್ ಕೂಡ ಆಗುತ್ತೆ. ಇನ್ನು ಫ್ರೆಡ್ಡಿ ಮನೆಗೆ ಬಂದಾಗ ಮಾರ್ಗರೆಟ್ ಮತ್ತು ಅವ್ರ ಪೇರೆಂಟ್ಸ್ ಎಲ್ಲರೂ ಕೂಡ ಬಂದಿರ್ತಾರೆ. ಯಾಕಂದರೆ ಇವರಿಬ್ಬರು ಮದುವೆ ಬಗ್ಗೆ ಮಾತಾಡಬೇಕು ಅಂತ. ಮನೆಗೆ ಬಂದು ಅವನು ಯಾವುದಕ್ಕೂ ಕೂಡ ಬೇಜಾರಾಗಲ್ಲ, ಸಿಟ್ಟು ಕೂಡ ಆಗೋದಿಲ್ಲ. ಆದರೆ ಅವನಿಗೆ ಇಲ್ಲಿ ಒಬ್ಬ ರೋಸ್ ಮೇಲೆ ತುಂಬ ಇಷ್ಟ ಇರುತ್ತೆ, ಅವ್ರ ಮೇಲೆ ತುಂಬ ಪ್ರೀತಿ ಇರುತ್ತೆ. ಹಾಗಂತ ಮಾರ್ಗರೆಟ್ನು ಕೂಡ ಬಿಟ್ಕೊಡೋದಕ್ಕೆ ಅವನಿಗೆ ಇಷ್ಟ ಇರೋದಿಲ್ಲ. ಅವನು ಇದ್ಕಿದ್ದಂತೆ ಚರ್ಚ್ಗೆ ಹೋಗ್ಬಿಡ್ತಾನೆ. ಅಲ್ಲೆಲ್ಲ ಕೂಡ ಸಿಸ್ಟರ್ ಇರ್ತಾರೆ. ಸಿಸ್ಟರ್ ಇದನ್ನೆಲ್ಲ ನೋಡಿ ನೀನು ಈ ಥರ ಬರಬಾರ್ದು ಅಂತ ಹೇಳ್ತಿರ್ತಾರೆ. ನಿನ್ನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಅಣ್ಣ ರೋಸ್ ಬಂದ್ಬಿಟ್ಟು ಅವನು ತುಂಬ ಒಳ್ಳೆಯವರು, ಅವ್ರು ಹಾಗೆಲ್ಲ ಮಾಡೋದಿಲ್ಲ, ಇದನ್ನು ಇಲ್ಲೇ ಬಿಟ್ಬಿಡಿ ಅಂತ ಕನ್ವಿನ್ಸ್ ಮಾಡ್ತಿರ್ತಾಳೆ. ಇನ್ನು ಅಣ್ಣ ರೋಸ್ನು ಕೂಡ ಆ ಚರ್ಚಿಂದ ಹೊರ ಹಾಕ್ತಾರೆ. ನೀನು ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತೇಳಿ ಅವ್ರನ್ನು ಕೂಡ ಹೊರ ಹಾಕಿದಾಗ ಅಣ್ಣ ರೋಸ್ ಮತ್ತು ಫ್ರೆಡ್ಡಿ ಇಬ್ಬರು ಕೂಡ ಒಂದು ಹೋಮ್ ಸ್ಟೇಗೆ ಬಂದು ಇರ್ತಾರೆ. ಅವರಿಬ್ಬರು ಕೂಡ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಅಣ್ಣ ಈ ಒಂದು ಹೋಮ್ ಸ್ಟೇನ ಓಪನ್ ಮಾಡಿರ್ತಾಳೆ. ಅದರಿಂದ ಫಾದರ್ಗೆ ಇಷ್ಟ ಇರೋದಿಲ್ಲ. ಆ ಲೈಸೆನ್ಸ್ ಕೂಡ ಅವರು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದರಿಂದ ಅಣ್ಣ ರೋಸ್ಗೆ ಪಾವರ್ಟಿ ಅನ್ನೋ ತೊಂದರೆ ಶುರು ಆಗುತ್ತೆ. ದುಡ್ಡಿನ ಕೊರತೆ ಅನ್ನೋದು ಕಾಣಿಸ್ತಾ ಇರುತ್ತೆ. ಇನ್ನು ಮನೆಗೆ ಬಂದಾಗೆ ಫ್ರೆಡ್ಡಿಗೆ ಅವ್ರ ತಂದೆ ಹೇಳ್ತಾ ಇದ್ದಾರೆ, ನೀನು ಇದು ಒಂದು ಕೋರ್ಸ್ನ ಮಾಡ್ಕೊಂಬ, ಮದ್ರಾಸ್ಗೆ ಹೋಗಿ 6 ತಿಂಗಳು ಕೋರ್ಸ್ನ ಮಾಡ್ಕೊಂಬಂದ್ರೆ ನಿನಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಅಣ್ಣ ರೋಸ್ ಅವರು ತನ್ನ ಸೇವಿಂಗ್ಸ್ನೆಲ್ಲ ಈ ಕಡೆ ಫ್ರೆಡ್ಡಿಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಒಂದು ಲೆಟರ್ನು ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಲೆಟರ್ ಎಂಡಿಂಗಲ್ಲಿ ರೋಸ್ ಅನ್ನೋ ಒಂದು ಸಿಂಬಲ್ನ ಬರೆದು ಕೊಡ್ತಿದ್ದಾಳೆ. ಅದು ಸಿಂಬಾಲಿಕಲಿ ಈಗ ಕನೆಕ್ಟ್ ಆಗ್ತಿದೆ. ಇನ್ನು ಈ ಕಡೆ ಫ್ರೆಡ್ಡಿ ಅನ್ನೋರು ಮದ್ರಾಸ್ಗೆ ಹೋಗಿರ್ತಾರೆ. ರೋಸ್ ಎಷ್ಟೇ ಸಲ ಲೆಟರ್ನ ಬರೆದು ಎಂಡಿಂಗಲ್ಲಿ ರೋಸ್ ಅನ್ನೋ ಸಿಂಬಲ್ನ ಇಟ್ಟರೂ ಕೂಡ ಆ ಕಡೆಯಿಂದ ಯಾವುದೇ ರಿಪ್ಲೈ ಬಂದಿರೋದಿಲ್ಲ. ಫ್ರೆಡ್ಡಿಗೆ ಮಾರ್ಗರೆಟ್ ಜೊತೆ ಒಳ್ಳೆ ರಿಲೇಷನ್ ಕೂಡ ಇರುತ್ತೆ. ಆದ್ದರಿಂದ ಅಣ್ಣ ರೋಸ್ನ ಅವನು ಕೂಡ ಮರ್ತ್ಕೊಂಡ್ಬಿಡ್ತಾನೆ. ಅವ್ರ ಲೆಟರ್ನು ಕೂಡ ಅವನು ಓಪನ್ ಮಾಡಿ ಓದೋದಕ್ಕೆ ಹೋಗೋದಿಲ್ಲ. ಇನ್ನು ಈ ಕಡೆ ಚರ್ಚ್ ಇರೋ ಜಾಗದಲ್ಲಿ ಅಣ್ಣ ರೋಸ್ ಇರೋ ಜಾಗದಲ್ಲಿ ಕಾಲರಾ ಅನ್ನೋ ಕಾಯಿಲೆ ಶುರುವಾಗ್ತಾ ಇರುತ್ತೆ. ತುಂಬ ಜನ ಸತ್ತೋಗ್ತಾ ಇರ್ತಾರೆ. ಹಾಗೆ ಅವ್ರನ್ನ ಮಣ್ಣಲ್ಲಿ ಊತಾಕಿದ ಮೇಲೆ ಆ ಜಾಗದಲ್ಲಿ ಬೆಲ್ ಅನ್ನೋದು ಕೂಡ ಇಟ್ಟಿರ್ತಾರೆ. ಅಂದರೆ ಸಿಂಬಾಲಿಕಲಿ ಇಲ್ಲಿ ಕಾಲರಾ ಅನ್ನೋದು ಬಂದಿದೆ ಅಂತ ಗೊತ್ತಾಗಲಿ. ಅದೇ ರೀತಿ ಅಣ್ಣ ರೋಸ್ಗೂ ಕೂಡ ಕಾಲರಾ ಬರುತ್ತೆ. ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಈ ವಿಷಯ ಹೇಗೋ ಫ್ರೆಡ್ಡಿಗೆ ಗೊತ್ತಾಗ್ಬಿಡುತ್ತೆ. ಅವನು ಹಾಸ್ಪಿಟಲಲ್ಲಿ ಬಂತಾರೆ. ನೋಡಿ ಫ್ರೆಡ್ಡಿ, ಅಂದರೆ ಈಗ ರೋಸ್ ಅವರು ಉಳ್ಕೊಳೋದಿಲ್ಲ, ಇನ್ನು ಸ್ವಲ್ಪ ದಿನ ಸ್ವಲ್ಪ ಗಂಟೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಆಗ ಫ್ರೆಡ್ಡಿ ಹೇಗಾದರೂ ಮಾಡಿ ನಾನು ಅವಳನ್ನ ಉಳಿಸ್ಕೊತೀನಿ, ನಾನು ಬೇರೆ ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಹೇಳ್ತಿರ್ತಾರೆ. ಡಾಕ್ಟರ್ಗೆ ಈಗಾಗಲೇ ಅವ್ರ ತಂದೆ ಬಂದು ಇಬ್ರಿಗೂ ಕೂಡ ಸೆಟಲ್ ಮಾಡಿರ್ತಾರೆ. ದುಡ್ಡನ್ನ ಸೆಟಲ್ ಮಾಡಿ ನೀವು ಹೀಗೆ ಮಾತಾಡಬೇಕು ಅಂತ ಹೇಳ್ಕೊಟ್ಟು ಹೋಗಿರ್ತಾರೆ. ಅದಾದಮೇಲೆ ರೋಸ್ ಕೂಡ ಅಲ್ಲಿಂದ ಸತ್ತೋಗ್ತಾಳೆ. ಈಗ ಜಾನ್ ಇರೋಂಥ ಜಾಗ ಆ ಒಂದು ಹೋಮ್ ಸ್ಟೇ, ಅದೇ ಜಾಗ ಅಣ್ಣ ರೋಸ್ ಅವ್ರದ್ದೇ ಆಗಿರುತ್ತೆ. ಅದರಿಂದ ಅವಳ ಆತ್ಮ ಅದೇ ಒಂದು ಮನೆಯಲ್ಲಿ ಓಡಾಡ್ತಾ ಇರುತ್ತೆ. ಬಂದವರು ಎಲ್ರಿಗೂ ಕೂಡ ತೊಂದರೆನ ಕೊಡ್ತಾ ಇರುತ್ತೆ. ಈ ಎಲ್ಲ ಸ್ಟೋರಿನೂ ಕೂಡ ಫಾದರ್ ಅವರು ಹೇಳ್ತಿರ್ತಾರೆ. ಇಲ್ಲಿಗೆ ಈ ಕತೆ ಅನ್ನೋದು ಮುಕ್ತಾಯವಾಗುತ್ತೆ. ಇನ್ನೊಂದು ಸಲ ಬರಬೇಕಾದ್ರೆ ಇನ್ನೊಂದು ಹೊಸದೊಂದು ಮೂವಿ ರಿವ್ಯೂನ ಕೂಡ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.